ಈಗ ಕ್ರಿಸ್ಮಸ್ ಆಫರ್ ಏನೋ 3,000 ನಾನು ಓಪನ್ ಮಾಡಿ ಅರ್ನಿಂಗ್ಸ್ ಆಗುತ್ತೆ ಅಷ್ಟು. ಏನೋ 3,000 ಅರ್ನಿಂಗ್ಸಾ? 3,000 ಅರ್ನಿಂಗ್ಸ್ ಆಗ್ಬಿಡುತ್ತೆ ನಮ್ ನಾರ್ಮಲ್ 35 ಆರ್ಡರ್. ಅದು ಎಷ್ಟು ಆರ್ಡರ್ ಹೊಡಿಬೇಕಂದ್ರೆ ಇಲ್ಲಿ ತೋರ್ಸೋನಲ್ಲ. ಇದು ಕೊಟ್ಟವನೆ 2,100 ಇರಿ ಒಂದ್ ನಿಮಿಷ. 45 ಆರ್ಡರ್ ಹೊಡೆದ್ರೆ 2,700 ನಾರ್ಮಲ್ ಅರ್ನಿಂಗ್ಸ್ ಆಗ್ಬಿಡುತ್ತೆ. 35 ಆರ್ಡರ್ಗೆ ಎಷ್ಟು ಅರ್ನಿಂಗ್ಸ್ ಆಗ್ಬಿಡುತ್ತೆ. ಫಸ್ಟ್ ಅಷ್ಟು ಆರ್ಡರ್ ಹೊಡಿತೀಯ ಇವತ್ತು? ಡ್ಯೂಟಿ ಹೋಗ್ತೀನಿ ನಾನು ಇವಾಗ. ಎಷ್ಟಾಯ್ತು ಲಾಗಿನ್? ಸೊ ಗೈಸ್, ಸುಮಾರು ಜನ ನನಗೆ ಕೇಳ್ತಾ ಇದ್ರಿ ಸ್ವಿಗ್ಗಿ ನೀವ್ ಯಾಕೆ ಮಾಡ್ತಿಲ್ಲ ಅಂತ. ನಾನಂತೂ ಇತ್ತೀಚೆಗೆ ಸ್ವಿಗ್ಗಿನ ಅಂದ್ರೆ ಬೇಕಾ ಬಿಟ್ಟೆ ಮಾಡ್ತಿದ್ದೆ. ಬಟ್ ನಮ್ ಸುಭಾಷ್ ಅಂತೂ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಮಾಡ್ತಾನೆ ಇದ್ದಾನೆ. ಸೊ ಸುಮಾರು ಜನ ಕೇಳ್ತಾ ಇದ್ರಿ ಬ್ರೋ ಈ ಸರಿ ಕ್ರಿಸ್ಮಸ್ ಆಫರ್ ಇದೆ, ಸೊ ಯಾಕೆ ನೀವು ಸ್ವಿಗ್ಗಿ ಮಾಡ್ತಿಲ್ಲ ಅಂತ. ಸೊ ಈಗ ನಾನು ಮಾಡಕ್ಕೇನೆ ಬಂದಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಏನ್ ಪ್ರಾಬ್ಲಮ್ ಅಂತಂದ್ರೆ ಆರ್ಡರ್ಸೇ ಇಲ್ಲ. ಸುಮಾರು ಜನಕ್ಕೆ ಇದು ಗೊತ್ತಾಗ್ಬೇಕು. ಏನಕ್ಕೆ ಅಂತಂದ್ರೆ ಲೈಕ್ ಆಫರ್ಗಳು ಕೊಟ್ಟು ಕರ್ಸ್ಕೊಂತಾನೆ, ಜಾಸ್ತಿ ಜನ ಹುಡುಗರನ್ನ ಕರ್ಸ್ಕೊಂತಾನೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಅವನೊಂದು ಒಂದು ಏನಂತಾರೆ, ಒಂದು ಪ್ಲಾನಿಂಗ್ ಅಲ್ಲಿ ಇರ್ತಾನೆ. ಇವತ್ತು ಇಷ್ಟು ಆರ್ಡರ್ ಬರುತ್ತೆ ಅಂತ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಒಂದು ಆರ್ಡರ್ಗೆ 5 ರಿಂದ 10 ಡೆಲಿವರಿ ಬಾಯ್ಸ್ ನಿಲ್ಸ್ಕೊಂತಾನೆ ಪೆಂಡಿಂಗು. ಇವಾಗ ನಾನು ಉಡುಪಿ ಗಾರ್ಡನ್ ಹತ್ರ ಹೋಗಿದ್ದೆ. ಯಾವಾಗ್ಲೂ ರೆಗ್ಯುಲರ್ ಆಗಿ ಒಂದು 20-30 ಆರ್ಡರ್ ಬೀಳೋದು ಇಷ್ಟೊತ್ತಿಗೆ. ಇವಾಗ ಬಿದ್ದಿರೋದು 5 ಆರ್ಡರ್ ಉಡುಪಿ ಗಾರ್ಡನ್ ಸಂಜೆ ನಗರದಲ್ಲಿ. ಈಗ ಎಷ್ಟು ಗಂಟೆಗೆ ನೀನ್ ಲಾಗಿನ್ ಮಾಡಿದ್ದು? ನಾನು ಮಾಡ್ಕೊಂಡಿರೋದು 6:45 ಗಂಟೆಗೆ. ಒಂದೇ ಒಂದು ಆರ್ಡರ್, 1.5 ಅವರ್ಗೆ ಒಂದು ಆರ್ಡರ್. ಇನ್ನು ಆನಲ್ಲೇ ಇದೆಯಾ? ಆನಲ್ ಐತೆ. ಮತ್ತೆ ಆಫ್ ಮಾಡ್ತೀನಿ ಅಂದೆ. ನೋಡ್ತೀನಿ, ಇನ್ನೂ 1 ಅವರ್ ವೇಟ್ ಮಾಡ್ತೀನಿ. ಹೆಂಗಿದೆ ಇವಾಗ ಇತ್ತೀಚೆಗೆ ಆರ್ಡರ್ಸ್? ತುಂಬಾ ಭಯಂಕರ, ತುಂಬಾ ಭಯಂಕರ ಆಗೈತೆ. ಎಷ್ಟ್ ಮಾಡ್ತಿದ್ಯಾ ದಿನ? ಹೆಂಗಿದೆ? ನಾರ್ಮಲ್ ಡೈಲಿ 2,000 ರೂಪಾಯಿ ಮಾಡ್ತಾ ಇದೀನಿ. ಇವತ್ತು ಎಷ್ಟು? ಒಂದು 4,000 ಮಾಡ್ತಿ? ಇಲ್ಲ, ಆಗಲ್ಲ ಅಷ್ಟು. 4,000 ಏನಾಗುತ್ತೆ ಗುರು? ಅದೇ 100 ರೂಪಾಯಿ ಒಂದು ಆರ್ಡರ್ ಕೊಡ್ತಾವ ನಮ್ಗೆ. ಓಕೆ, ಹೆಂಗಿದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡ್ಕೊಂಡ್ರೆ? ಏನಿಲ್ಲ, ತುಂಬಾ ಲಾಸ್ ಈ ವರ್ಷ. ಲಾಸ್ 2025 ವೇಸ್ಟ್ ಜೀವನ ಬಿಟ್ಬಿಟ್ಟೈತೆ. ಎಲ್ಲರೂ ದೂರ ಆಗ್ಬಿಟ್ಟು. ಹುಡುಗರು ಹೆಂಗ್ ಬಂದಿದ್ದಾರೆ? ಹುಡುಗರು ಅಂತ ಕೇಳೇ ಹೊಡಿ. ನಾನು ಇವಾಗ ಫಿಲ್ಟರ್ ಕಾಫಿ ಹತ್ರ ಒಂದ್ 7 ಜನ ನಿಂತ್ಕೊಂಡಿದ್ರು. ಆಮೇಲೆ ಅಲ್ಲಿಂದ ಒಂದ್ ಕೆಂಪಾಪುರ್ ಕೊಟ್ಟೆ. ಆಮೇಲೆ ಮೇಘನಾಪುರ ಹತ್ರ ಒಂದ್ 10-15 ಜನ. ಆಮೇಲೆ ಉಡುಪಿ ಆದಿತ್ಯ ಕೇಳೇ ಬಿಟ್ಟು ಲೈನ್ ಗಾಡಿ ಹಚ್ಬಿಟ್ಟವ್ರೆ. ಈಗ ಸುಮಾರು ಜನ ನನಗೆ ನಿನ್ ವಿಡಿಯೋಸ್ ನೋಡಿ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಸುಭಾಷ್ ಅಣ್ಣ ಮಾಡ್ತಿದ್ದಾನೆ, ನಿನ್ ಕೈಲಿ ಯಾಕೆ ಮಾಡಕ್ ಆಗ್ತಿಲ್ಲ ಅಂತ. ನೀನ್ ಹೇಳಿದಕ್ಕೆ ಒಂದ್ ಇಲೆಕ್ಟ್ರಿಕಲ್ ಬೈಕು, ನಂದು ಪೆಟ್ರೋಲ್ ಬೈಕು. ಅದು ಬಿಟ್ಟು ಬೇರೆ ಆರ್ಡರ್ಸ್ ನಾರ್ಮಲ್ ಆಗಿ ಇದಾವೆ. ವೇಟ್ ಮಾಡ್ಬೇಕು. ಎಷ್ಟೊತ್ತಿಗೆ ಒಂದು ಆರ್ಡರ್ ಹೊಡಿಸ್ತಾವ ಈಗ? ಇವತ್ತು ನೋಡು 1.5 ಗಂಟೆ ಆಯ್ತು ಒಂದೇ ಆರ್ಡರ್ ಹೊಡೆದಿದ್ದೀನಿ. ಇಷ್ಟೊತ್ತಿಗೆ ನಾನು 4-5 ಆರ್ಡರ್ ಹೊಡಿತಿದ್ದೆ. ಮತ್ತೆ ಇನ್ನೊಂದೇನಂದ್ರೆ ವಾರಕ್ಕೆ ಒಂದು 3 ದಿವಸ 4 ದಿವಸ ಕೆಲಸ ಮಾಡಿದ್ರೆ 1-2 ದಿವಸ ರಜಾ ತಾನೆ. ಪಕ್ಕ ಹೇಳು. 3 ದಿವಸ ಕೆಲಸ ಮಾಡ್ತೀನಿ, 4 ದಿವಸ ರಜೆ ಹಾಕ್ತೀನಿ ನಾನು. ಸೊ ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಲ್ಲ ಅಂತ ಗೊತ್ತು. ಆಲ್ಮೋಸ್ಟ್ ಯಾರು ಗೊತ್ತಿರುತ್ತೆ. ನಾರ್ಮಲ್ ಅದು ಇದು ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ, ಮನೆಗೆ ಹೋಗ್ಬಿಟ್ಟಿರ್ತೀನಿ ಬೇಸ. ನಿನ್ನೆ ನೋಡಿ, ನಿನ್ನೆ ಬಂದ್ಬಿಟ್ಟು 8 ಕಿಲೋಮೀಟರ್ ಪಿಕಪ್ ಹಿಡಿತಾನೆ. ಝೊಮ್ಯಾಟೋಲು ಹಿಡಿತಾನೆ ಗೊತ್ತಿಲ್ಲ. ನಿನ್ನೆ ಸ್ವಿಗ್ಗಿದಲ್ಲಿ ಆಲ್ಮೋಸ್ಟ್ 7-8 ಕಿಲೋಮೀಟರ್ ಪಿಕಪ್ ಹಿಡಿದ. ಪಿಕಪ್ ಯಾವ ಆರ್ಡರ್? ನಿನ್ನೆ ಎಲ್ಲಿಂದ ಎಲ್ಲಿ? ನಾನು ಎಲ್ಲಿ ಜಕ್ಕೂರ್ ಕೆರೆ ಇದೆಲ್ಲ, ಬ್ಯಾಕ್ ಸೈಡ್ ಅಪಾರ್ಟ್ಮೆಂಟ್ ಯಾವ್ದು ಇದೆ ಅದು ಅಲ್ಲಿದೆ. ಯಲಹಂಕ ನ್ಯೂ ಟೌನ್ ಗೆ ಆ ಸೈಡ್ ಪಿಕಪ್. ಯಾವ್ದು ಇದ್ರ ಹತ್ರ ಕೆಳಗಡೆ ಬ್ರಿಡ್ಜ್ ಐತೆ ಅಲ್ಲಿ ಪಿಕಪ್. ಟೋಟಲ್ 8 ಕಿಲೋಮೀಟರ್. ಬೇಕಾದ್ರೆ ನಂದು ಯೂಟ್ಯೂಬ್ ಹೋಗ್ಬಿಟ್ಟು ನೀನು ಇವತ್ತೇ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ಅದನ್ನ ಸಿಕ್ಕಾಪಟ್ಟೆ ಲಾಂಗ್ ಪಿಕಪ್ ಹಿಡಿತಾ ಇದ್ದಾನೆ. ಹೋಗ್ಲಿ, ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದಾವ? ಬಂದಿತ್ತು, ಅದ್ರ ಲಾಂಗ್ ಪಿಕಪ್ ಹಿಡಿತಾ ಇದೆ ಅನ್ಕೊಂಡು ಆಫ್ ಮಾಡ್ಕೊಂಡು ಮನೆ. ಇವತ್ತೇನಿಗೆ ಆರ್ಡರ್ ಕಮ್ಮಿ ಆಗಿರೋದು ನಿನ್ ಪ್ರಕಾರ? ತುಂಬಾ ಜಾಸ್ತಿ ಜನ ಹುಡುಗರು ಇರ್ಬೋದು, ಇಲ್ಲ ಜನ ಆರ್ಡರ್ ಮಾಡದೇ ಇರ್ಬೋದು. ಬೇರೆ ಗೌರ್ಮೆಂಟ್ ಹಾಲಿಡೇ ಬೇರೆ, ಆರಾಮಾಗಿ ಮಲ್ಕೊಂಡಿರ್ತಾರೆ. ಸೊ ಮಧ್ಯಾಹ್ನ ಮೇಲೆ ಆರ್ಡರ್ಸ್ ಬರ್ಬೋದಾ? ಗೊತ್ತಿಲ್ಲ. ಮಧ್ಯಾಹ್ನ ಮೇಲೆ ನಾವು ಒಂದು 90 ಹಾಕೊಂಡ್ಬಿಟ್ಟು ಮಲ್ಕೋತೀವಿ. ಹೇಗೆ? ಇನ್ನೇನ್ ಮತ್ತೆ ಆರ್ಡರ್ ಬರ್ತಾವಲ್ಲ, ಸುಮ್ನೆ ತಮಾಷೆ ಕುಡಿಯಲ್ಲ ಗೈದು. ನೋಡ್ತೀನಿ. ದೊಡ್ಡ ನೀವೇ ಕಮೆಂಟ್ ಮಾಡಿ. ಅವ್ನ್ ಕುಡಿತಾನೋ ಕುಡಿಯಲ್ಲ ಅಂದ್ಬಿಟ್ಟು ನೀವೇ ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತೇವೆ ಗುರು. ನಾನೇ ಕುಡಿತೀನ. ಇನ್ನು ಝೂಮ್ ಮಾಡು. ಅಲ್ಲ ಗುರು, ಕುಡಿಯಲ್ಲ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಕುಡಿತೀಯ? ಕುಡಿಯಲ್ಲ? ಅಪರೂಪ ಕುಡಿತೀವಿ, ಡೈಲಿ ಕುಡಿಯಲ್ಲ. ಡೈಲಿ ಕುಡಿಯಲ್ಲ, ಅಪರೂಪಕ್ಕೆ. ಯಾರು ಕುಡಿಸಿದ್ರೆ ಮಾತ್ರ ಕುಡಿತೀನಿ. ಕುಡಿಸಿದ್ರೆ ಮಾತ್ರ ಕುಡಿತೀನಿ. ಇಲ್ಲಾಂದ್ರೆ ಇಲ್ಲ. ಓಕೆ. ಈಗ ನಾರ್ಮಲ್ ಈಗ ಆಫರ್ಗೆ ಆರ್ಡರ್ಸ್ ಬರ್ತದ ಬರಲ್ವಾ? ಹೆಂಗೆ ಹುಡುಗರು ಏನ್ ಮಾಡ್ತಾರೆ ಏನಂತ ಗೊತ್ತಿಲ್ಲ ಗೈಸ್. ನನಗೆ ಒಂದು ಮಿನಿಮಮ್ ಅಂದ್ರೆ ಒಂದು ನಿನ್ನ ವಿಡಿಯೋಸ್ ನೋಡ್ಕೊಂಡೆ ನನಗೆ ಸುಮಾರು ಜನ ಮೆಸೇಜ್ ಮಾಡೋರೆ. ಈಗ ನನಗೆ ಮೆಸೇಜ್ ಮಾಡ್ತಾರೆ, ನನ್ನವ್ರು ನಿನಗೆ ಮೆಸೇಜ್ ಮಾಡ್ತಾರೆ. ನ್ಯೂ ಇಯರ್ಗೆ ವಿಡಿಯೋಸ್ ಮಾಡಿ ಅಂತ. ಬಟ್ ಆರ್ಡರ್ ಇಲ್ಲ, ಏನ್ ಮಾಡೋಣ ಹೇಳು? ಈ ನ್ಯೂ ಇಯರ್ಸ್ಗೆ ಎಲ್ಲರೂ ಒಂದು 500 ರೂಪಾಯಿ ಕಾಸು ಹಾಕಿ ಗೋವಾಕ್ ಹೋಗ್ಬಿಡ್ತೀವಿ ಗೈಸ್. ನಾವು ಸ್ಕ್ಯಾನರ್ ಕೊಡ್ಬೇಕಾದ್ರೆ ನಾನು ಶಂಕರ್ ಫಾರ್ವರ್ಡ್ ಮಾಡಿರ್ತೀನಿ. ಬೇಕಾದ್ರೆ ಅವ್ರು ಇದ್ರಲ್ಲಿ ನಾನು ಸ್ಕ್ಯಾನರ್ ದುಡಿತಾ ಇರೋದು ವಾರಕ್ಕೆ 10,000 10,000 ಕಾಸಿಲ್ಲ. ಗೋವಾಕ್ ಹೋಗ್ಬೇಕು ಅನ್ಕೊಂಡಿದ್ವಿ. ನೀವು ಏನಾದ್ರು ದುಡ್ಡು ಹಾಕಿರಿ ಗೈಸ್. ಯಾರ್ ಪ್ಲಾನು? ಸುಮ್ನೆ ಮಂಡು ಹಂಗೆ ಹೋಗ್ಬಿಟ್ಟು ಬರೋದು. ಅಲ್ಲಿ ಗೋವಾಕ್ ಹೋದ್ಮೇಲೆ ರೂಮ್ಗೆ ಮೇಲೆ ಐತೆ, ಹುಡುಗರಿದ್ದಾರೆ ಹೆಂಗು ನಮ್ಮ ಊರವರು. ಏನಿಲ್ಲ, ನಾರ್ಮಲ್ ಬೀಚ್ ಗೆ ಸುತ್ತಾಡ್ಕೊಂಡು ಏನ್ ನೋಡ್ಕೊಂಡ್ ಬರೋದು ಅಷ್ಟೇ. ಏನ್ ಮಾಡಿದೆ? ಡ್ಯೂಟಿ ಆಫ್ ಮಾಡ್ತೀಯ ಇಲ್ಲಂದ್ರೆ? ನೋಡ್ತೀನಿ. ಇನ್ನೂ 9 ಗಂಟೆವರೆಗೆ ಸ್ಲಾಟ್ ಬುಕ್ ಮಾಡ್ಕೊಂಡು ನೋಡಿ. ನಾನು ಅಡ್ವಾನ್ಸ್ ಸ್ಲಾಟ್ ಯಾವತ್ತೂ ಬುಕ್ ಮಾಡ್ಕೊಳ್ಳಲ್ಲ.
ಈಗ ನಾನ್ ಆ ತರ ಫುಲ್ ಬುಕ್ ಮಾಡ್ಬಿಡ್ತೀನಪ್ಪ ನಾನು. ಅದು ಮಾಡ್ಬಾರ್ದು ಹಂಗಂದ್ರೆ. ಇಲ್ಲ ಏನೂ ಆಗಲ್ಲ. ಅದಕ್ಕೆ ಏನೈತೆ ಅಂದ್ರೆ ನಾನು ಒಂದೊಂದು ಅಂದ್ರೆ ಅಪರೂಪ ಪಡ್ತಿರೋ ಇವಾಗ ಎಲ್ಲ ಬುಕ್ ಮಾಡ್ಕೊಂಡ್ರೆ ಮಾಡ್ತಾನೆ ಕೆಲಸ ಅನ್ಕೊಂಡ್ ಬಿಡ್ತಾನೆ, ಆರ್ಡರ್ಸ್ ಇದನ್ ಮಾಡ್ತಾನೆ, ಕೊಡಲ್ಲ ಬ್ಯಾಕ್ ಟು ಬ್ಯಾಕ್. ಇದು ನ್ಯೂ ಟೆಕ್ನಿಕ್ ನನಗೂ ಗೊತ್ತಿರ್ಲಿಲ್ಲ. ನಾನು ಅದಕ್ಕೆ ನಾನು ಯಾವಾಗ್ಲೂ ಟೈಮಿಂಗ್ಸ್ ಇನ್ನು ಇವಾಗ 9 ಗಂಟೆ ಹತ್ರ ಬಂತಾ, ಇವಾಗ ಒಂದ್ 15 ನಿಮಿಷ ಅವಾಗ ಬುಕ್ ಮಾಡ್ಕೋತೀನಿ, ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ಳೋ. ಅದಕ್ಕೆ ನಿನ್ಗೆ ಆರ್ಡರ್ ಜಾಸ್ತಿ ಬರ್ತಿರೋದೇ ಏನ್ ಕತೆ? ಸೊ ಗೈಸ್ ಇದು ನ್ಯೂ ಟೆಕ್ನಿಕ್. ಇನ್ ಮೇಲೆ ಯಾರು ಸ್ಲಾಟ್ಸ್ ನ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ ತರ ನಾನಂದು ಅಡ್ವಾನ್ಸ್ ನಿಜ ನಾನು ಹೆಂಗಂದ್ರೆ ನಾಳೆ ಬುಕ್ ಮಾಡ್ಕೊಳ್ಳಲ್ಲ, ಯಾವತ್ತು ಬುಕ್ ಮಾಡ್ಕೊಳ್ಳಲ್ಲ. ಅಂದ್ರೆ ಒಂದೊಂದ್ಸಲ ಮರ್ತು ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಮರ್ತು ಬಿಡ್ತೀನಿ ಅಂತ ಅನ್ಕೊಂಡು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡು ನನಗಲ್ಲ ನೋಡ್ತಾ ಇರ್ತೀನಿ ಬುಕ್ ಮಾಡ್ಕೊಂಡಿದ್ದೀನ ಇಲ್ವಾ ಡೈಲಿ. ಅರೆ ಇವಾಗ 1 hour ಆಯ್ತಾ, ಒಂದ್ ಸ್ಲಾಟ್ ಆಯ್ತಾ, ಇನ್ನೊಂದ್ ಸ್ಲಾಟಿಗೆ ಬುಕ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ. ಡೈರೆಕ್ಟ್ ಆಗಿ ಪೂರ್ತಿ ಯಾವತ್ತು ಮಾಡ್ಕೊಳಕ್ ಹೋಗಲ್ಲ. ಝೊಮ್ಯಾಟೋದಲ್ಲಿ ಪರವಾಗಿಲ್ಲ ಇವತ್ತು. ಝೊಮ್ಯಾಟೋದಲ್ಲಿ ನಮ್ ತಾಯಿನೇ ಗೊತ್ತಿಲ್ಲ. ಇದೆಯಲ್ಲ ಓಪನ್ ಮಾಡಿ ನೋಡೋಣ. ಝೊಮ್ಯಾಟೋ ಐಡಿದಲ್ಲಿ ಏನ್ ಆಫರ್ ಕೊಟ್ಟ ಗೊತ್ತಿಲ್ಲ. ಅಪ್ಡೇಟ್ ಕೇಳ್ತಾ ಇದೆ. ಯಾಪ್ ಓಪನ್ ಮಾಡಿ ಎಷ್ಟೋ ವರ್ಷಗಳಾಗ ಹೋಗಿದೆ ಅದು. ಈಗ ಅಪ್ಡೇಟ್ ಕೇಳ್ತಾ ಇದೆ. ಗೈಸ್ ಆಲ್ಮೋಸ್ಟ್ ಎಷ್ಟು ವರ್ಷದ ಐಡಿಯಾ ಗೊತ್ತಾಯ್ತು? ಅಲ್ವೋ 3 ವರ್ಷದ ಐಡಿ ಕೆಲಸ ಮಾಡಿ ಇದ್ರಲ್ಲಿ ದುಡಿದಿರೋ ಒಂದು 5,000 ದುಡಿದಿದ್ದೀನಿ ಅಷ್ಟೇ. ಮತ್ತೇನು ಸ್ವಿಗ್ಗಿ ಬೈ ನೀನು. ಸ್ವಿಗ್ಗಿ ಬೈ ನೀನು ಏನ್ ಮಾಡೋದು ಗೈಸ್? ಏನ್ ಆಫರ್ ಕೊಟ್ಟ ನೋಡೋಣ ಇರಿ. ನಂಬರ್ ಹಾಕ್ತೀನಿ ಫಸ್ಟ್, ಲಾಗಿನ್ ಆಗೋಣ. ಏನ್ ಆಫರ್ ಕೊಟ್ಟಾನೆ? ಕ್ಯಾಶು, ಗಿಗ್ಸು, ಅಲ್ಲೇ ತೋರ ಅಲ್ಲಿ ಬಂತಲ್ಲ ಬಂತಲ್ಲ. 32 ಆರ್ಡರ್ ಹೊಡೆದ್ರೆ 650 ರೂಪಾಯಿ ಇನ್ಸೆಂಟಿವ್, ಅರ್ನಿಂಗ್ಸ್ 1,600 ರೂಪಾಯಿ ಆಗತ್ತೆ ಅಂತ ಹೇಳೋನೆ ನೋಡಿ. 10 ಗಿಗ್ಸ್ಗೆ ನಂದಿರೋದು 1,600 ರೂಪಾಯಿ. ಮತ್ತೆ ಆರ್ಡರ್ 32 ಆರ್ಡರ್ ಕಂಪ್ಲೀಟ್ ಮಾಡ್ಬೇಕು. ಕೊಟ್ಟೋನಲ್ಲ ಎಲ್ಲಿ ಏನ್ ನಾರ್ಮಲ್ ಆಗೈತೆ ಅಷ್ಟೇ. ಎಲ್ಲಾನು ಒಂದೇ ತಾಯಿ ಮಕ್ಳು. ಏನೋ ಇಲ್ಲಿದೆ ನೋಡು, 12 to 9 50% ಎಕ್ಸ್ಟ್ರಾ ಅಂತ ನೋಡು. ಝೊಮ್ಯಾಟೊ ಆನ್ ಮಾಡ್ಬಿಡು, 50% ಎಕ್ಸ್ಟ್ರಾ 12 to 4. ಇರಿ ಒಂದ್ ಗಿಗ್ಸ್ ಬುಕ್ ಮಾಡ್ಬಿಡೋಣ. ಯಾವ್ದಪ್ಪ 25 ಇದು 9ರಿಂದ ಕೊಟ್ಬಿಟ್ಟಾನೆ. ಇವಾಗ ಯಾವ್ದು ಇಲ್ಲ. 9ರಿಂದ 10, 10ರಿಂದ 11 ಈ ತರ ಐತಿ. ಆರ್ಡರ್ ಬಿದ್ರೆ ಇವಾಗ ಲಾಗಿನ್ ಆಗಲ್ಲ, ಗಿಗ್ಸೇ ಇಲ್ವಲ್ಲ ಇವಾಗ. ನೋಡಿ 2,600 2,200 ರೂಪಾಯಿ ಇದ್ರಲ್ಲಿ ಕೊಟ್ಟಾನೆ ಝೊಮ್ಯಾಟೋದಲ್ಲಿ. ಇದು ಅದು ಕಮ್ ಬ್ಯಾಕ್ ಕ್ಯಾಶ್ ಇದು ಡಿಸೈನ್ ಮಾಡಿ ಸಿಗಿದಿಲ್ಲ. ಆರ್ಡರ್ ಕೊಟ್ಟಾನೆ. ಆರ್ಡರ್ ಕೊಟ್ಟ ಎಲ್ಲಿ ಯೂಟ್ಯೂಬ್ 43 ರೂಪಾಯಿ. ನಾನು ಅದ್ರಾಗ ಬಂದಿದ್ದಕ್ಕೆ ಒಂದು ಆರ್ಡರ್ ಹಾಕ್ಸ್ಕೊಟ್ಟೆ. ನಾನು ಅದ್ರಾಗ ಬಂದಿದ್ದಕ್ಕೆ ಒಂದು ಆರ್ಡರ್. ಸೆಲ್ಫಿ ಎಷ್ಟು ಸರಿ ಕೇಳ್ತಾನಂದ್ರೆ ದಿನಕ್ಕೆ 5ರಿಂದ 6 ಸರಿ ಸೆಲ್ಫಿ ಕೇಳ್ತಾನೆ. ಏನಕ್ಕೆ ಅದ್ರ ಕೇಳೋದು? ಏನಂತ ಕಲರ್ ಅಂತ ನೀನು ಕನ್ನಡ ಮಕ್ಕಳು ಜೊತೆ ಫೋಟೋ ಹೊಡ್ಕೋಬೇಕಾಯ್ತು ನಾವು. ನೋಡಿ ನಾನು ಈಗ ಆನ್ ಮಾಡ್ತೀನಿ. ಮಾಡ್ಲಾ ಬೇಡ ಅಂತ ಯೋಚನೆ ಮಾಡ್ತಿದೀನಿ. ನಿಜವಾಗ್ಲೂ ಸಖತ್ತು. ನಾನು ಇನ್ನೂ ಸ್ಲಾಟ್ಸ್ ಬುಕ್ ಮಾಡಿಲ್ಲ. ಆರ್ಡರ್ ಎಷ್ಟು ಗಂಟೆ ಬಂದಿದ್ದು? ಇವಾಗ ಟೈಮಿಂಗ್ಸ್ 8:21 ಗಂಟೆ ಆಗಿದೆ. ಇವಾಗ ಕೊಟ್ಟವನೆ. ನಾನು ಫಸ್ಟ್ ಆರ್ಡರ್ ಕೊಟ್ಟಿದ್ದು ಎಷ್ಟು ಗಂಟೆಗೆ ಅಂದ್ರೆ 7:22. ಆಲ್ಮೋಸ್ಟ್ 1 hour ಆಯ್ತು ನನಗೆ. ಡ್ಯೂಟಿ ಏನ್ ಮಾಡಿದ್ದು? 6:45. 6:45 ಆನ್ ಮಾಡಿ 1 hour ಆರ್ಡರ್ ಕೊಟ್ಟು ಮತ್ತೆ ಇವಾಗ 1 hour ಆದ್ಮೇಲೆ ಇನ್ನೊಂದು ಆರ್ಡರ್. 1 hour ಒಂದು ಆರ್ಡರ್. ಇವಾಗ ಫಸ್ಟ್ನೇ ಆರ್ಡರ್ಗೆ 78 ರೂಪಾಯಿ ಕೊಟ್ಟಿದ್ದ. ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ಟೀದು ಅಲ್ಲಿ ಕ್ಲಿಯರ್ ಆಯ್ತು. ಇವಾಗ ನಾನು ನಾಷ್ಟಾಗ 40 ರೂಪಾಯಿ ಕೊಟ್ಟ ನಾಷ್ಟ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಸೊ ಈಗ ನಾನು ಬುಕ್ ಮಾಡ್ಲಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೈ ಒಂಥರ ಶೇಕ್ ಆಗ್ತಿದೆ. ಮಾಡ್ಲಾ ಬೇಡ ಅಂತ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಈ ತರ ಆರ್ಡರ್ಸ್ ಕೊಡ್ತಾ ಇದ್ರೆ ಹೆಂಗ್ ಮಾಡೋಣ ಅಂತ. ಸೊ ನೋಡೋಣ. 9 ಗಂಟೆಯಿಂದ ಬುಕ್ ಮಾಡ್ಕೊಂಡು ಆಕ್ಚುಲಿ 8 ಗಂಟೆಯಿಂದ ಮಾಡೋಣ ಅನ್ಕೊಂಡಿದ್ದು. ಬಟ್ ಸುಭಾಷ್ ನ ಮೀಟ್ ಮಾಡೋಣ ಅಂತ ಲೇಟ್ ಆಗಿದೆ. ಏನಕ್ಕೆ ಅಂದ್ರೆ ಕಂಟೆಂಟ್ ಇಲ್ಲ ಅನ್ನೋದಕ್ಕಿಂತ ಸುಮಾರು ಜನ ಇಲ್ಲ ನಾನು ಕೇಳು ನಾನು ಎಲ್ಲಿದೆ ಗೊತ್ತಾ? ಮೇಘನಾ ಫುಡ್ಸ್ ಹತ್ರ ಇದೆ. ಅಲ್ಲಿಂದ ಆಲ್ಮೋಸ್ಟ್ 6 ಕಿಲೋಮೀಟರ್. ಸಾಕರಗಡ ಮೇಘನಾ 6 ಕಿಲೋಮೀಟರ್ ಕರ್ಸ್ಕೊಂಡು ನನಗೆ ಒಂದು ಟೀನು ಕೊಡ್ಸಿಲ್ಲ ಇನ್ನು. ವಿಡಿಯೋ ಆದ್ಮೇಲೆ ಕೊಡ್ಸೋಣ ಅಂತ ಇಲ್ಲ. ಏನಂದ್ರೆ ಸುಮಾರು ಜನ ಟೀ ಆದ್ರೂ ಕೊಡಿಸ್ಬೇಕಾನೆ. ವಿಡಿಯೋ ಮಾಡ್ಬೇಕು. ಫಸ್ಟ್ ಜನಕ್ಕೆ ವಿಡಿಯೋ ತಿಳಿಸ್ಬೇಕು. ಆಕ್ಚುಲಿ ಏನಂದ್ರೆ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರಿ. ಏನಂತಂದ್ರೆ ಈ ಸರಿ ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸರಿ ನೆನಪಿದ್ಯಾ, ನಾವು ಒಂದು ವಾರ ಚಾಲೆಂಜ್ ಮಾಡಿದ್ವಿ. ಆ ತರ ಮಾಡಿ ಅಂತ. ಈ ತರ ನಿಗರ್ಸ್ಕೊಂತ ಇದ್ರೆ ಹೆಂಗ್ ಮಾಡೋಣ ಹೇಳು? ಅದಕ್ಕೆ ನಾನ್ ಹೇಳೋದಕ್ಕಿಂತ ಈಗ ನಾನು ಹೇಳಿದ್ರೆ ಏನ್ ಗೊತ್ತಾ, ಈಗ ಮೊನ್ನೆ ಒಂದ್ ವಿಡಿಯೋ ಮಾಡಾಕಿದ್ದೆ. ಯಾವ್ದೋ 70 ರೂಪಾಯಿ 80 ರೂಪಾಯಿ ಎಕ್ಸ್ಟ್ರಾ ಬಂದಿಲ್ಲ. ಅವಾಗ ಹಾಕಿದ್ರೆ ನಿಮಗೆ ಸರ್ಚ್ ಕೊಡ್ತಾನೆ ಬರ್ತೀಯ ಅದಕ್ಕೆ ನಾನ್ ಹೇಳೋದಕ್ಕಿಂತ ಡೈಲಿ ಮಾಡ್ತಾ ಇದಾರಲ್ಲ ಅವ್ರಿಗೆ ಹೇಳ್ಸೋಣ. ಅದು ಏನ್ ಗೊತ್ತಾ, ದಯವಿಟ್ಟು ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಸುಮ್ನೆ ಇಷ್ಟೋಡ್ನ ಇನ್ನೊಂದು ಹೇಳ್ಬಿಡ್ತೀವಿ ನೋಡಿ. ನಾವು ಮೇಲೆ 2,000 3,000 ಮಾಡಿರ್ತೀವಿ ಅಂತ ಹಾಕಿರ್ತೀವಿ. ಬಟ್ ಆದ್ರೆ ಅದ್ರ ಒಳಗಡೆ ನಾವ್ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನೀವು ಫುಲ್ ವಿಡಿಯೋ ನೋಡಿ. ಹತ್ತೋದು ಅದೇ ಹೇಳ 2 ಫ್ಲೋರ್ 3 ಫ್ಲೋರ್ ಹತ್ತೋದು ಇರುತ್ತಲ್ಲ, ಅದು ಇರುತ್ತೆ. ಅದು ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ ಫುಲ್ ವಿಡಿಯೋ ನೋಡೋದು ಕಮ್ಮಿ ಜನ. ಇವಾಗ ಬೇಕಾದ್ರೆ ನಂದ್ರಲ್ಲಿ ನೋಡೋದೇ 4 ನಿಮಿಷ 5 ನಿಮಿಷ ವಿಡಿಯೋ ಅಷ್ಟೇ ನೋಡ್ತಾರೆ. ಅಂದ್ರೆ ಒಂದು ವಿಡಿಯೋ ಒಂದು 10ರಿಂದ 15 ನಿಮಿಷ ಇದ್ರೆ ಅಷ್ಟೇ ನೋಡ್ತಾರೆ. ಬಿಡು ಇಷ್ಟು ಮಾಡ್ಬೋದು ಅಂತ ಅನ್ಕೊಂಡು ಫಸ್ಟಿಗೆ ಎಲ್ಲ ತೋರಿಸಿರ್ತೀನಿ. ಸೆಕೆಂಡ್ ಒಂದು 5 ನಿಮಿಷ 10 ನಿಮಿಷ ಮೇಲ್ಗಡೆ ಹತ್ತೋದು ಹಿಡಿಯೋದು ಎಲ್ಲ ತೋರಿಸಿ ಅದು ಯಾರು ನೋಡಲ್ಲ. ಕಷ್ಟ ಇದೆ ಯಾರು ನೋಡಲ್ಲ. ಮೇಲ್ಗಡೆ ಇಲ್ಲಿ ಕಷ್ಟ ಯಾರಿಗೂ ಬೇಡ, ಸುಖ ಮಾತ್ರ ಬೇಕಷ್ಟೇ. ನೆನ್ಪಿಟ್ಕೊ. ಈ ಚಳಿಗೆ ಯಾವ ಸುಖ ಬೇಕಪ್ಪ. ತುಂಬಾ ಕಟ್ ಮಾಡಿದ್ದನ್ನ ನೋ ಕಟ್ಟು ನೋ ಫಿಲ್ಟ್ರು ನಮ್ದ್ರಲ್ಲಿ ಇದ್ದಿದ್ದಂಗೆ ಹಾಕೋದು. ಸೊ ಗೈಸ್ ಏನಂತಂದ್ರೆ
ಸುಮಾರು ಜನ ನೀವು ಅನ್ಕೊಂಡ್ಬಿಡ್ತೀರಾ ನಾವು ಈಸಿಯಾಗಿ ಅರ್ನ್ ಮಾಡ್ತೀವಿ ಅಂತ. ಅದ್ರ ಹಿಂದೆ ನಾವ್ ಎಷ್ಟೋ ಕಷ್ಟಪಟ್ಟಿರ್ತೀವಿ. ಒಂದಿನಕ್ಕೆ 30 ಆರ್ಡರ್ 40 ಒಂದು ಹೊಟ್ಟೆ ಪಾಡು. ಹೊಟ್ಟೆ ಪೋಡ್ ಅಂತ ಏನ್ ಹೊಟ್ಟೆ ಪೋಡು? ನಮ್ದು ಸ್ವಲ್ಪ ಹೊಟ್ಟೆ ಏನೋ ಫುಲ್ ವಿಡಿಯೋ ನೋಡಿ ಗೈಸ್, ನಮಗೊಂಚೂರು ಏನೋ ಬರುತ್ತೆ ಯೂಟ್ಯೂಬ್ ಇಂದ. ಸರ್ಜೆ ಕನ್ನಡಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಕಡೆಯಿಂದ ಈ ಕಡೆ ಒಂದ್ ನಿಮಿಷ, ನಿನ್ ಕಡೆಯಿಂದ ಇವಾಗ ನಾನು 5K ಹತ್ರ ಇದೆ, ಗಿವ್ ಕೊಡ್ತಾ ಇದೀನಿ ಹೋದ್ರೆ ಹೋಗ್ಲಿ. ನೋಡಿ ಇವಾಗ ಮೊನ್ನೆ ನ್ಯೂ ಇಯರ್ ಗೆ ನನ್ನನ್ನೇ ಕೇಳಿದ್ದ. ಸೊ 5K ಕಂಪ್ಲೀಟ್ ಆಗ್ಬೇಕು ನ್ಯೂ ಇಯರ್ ಟೈಮ್ಗೆ ಅಂತ. ಸೊ ಇನ್ನೆಷ್ಟು ಜನ ಇದಾರೆ ಅಂದ್ರೆ 44 ಜನ ಬೇಕಿನ್ನ. 44 ಜನ ನನ್ನ ಚಾನಲ್ ನೋಡ್ತಿರೋರು ಯಾರಾದ್ರೂ ಹೋಗ್ಬಿಟ್ಟು 44 ಜನ ಕಮೆಂಟ್ ಮಾಡಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಅನ್ವೇಷಣೆ ಚಾನಲ್ ಕಡೆಯಿಂದ ಬಂದು ಸಬ್ಸ್ಕ್ರೈಬ್ ಮಾಡಿದೀನಿ ಅಂತ ಕಮೆಂಟ್ ಮಾಡಿ. ಅವಾಗ ಏನಾದ್ರು ಏನ್ ಕೊಡ್ತೀವಿ ಗಿವ್ ಅವೇ? ನಾನು ಕೊಡ್ತೀನಿ. ನನ್ನ ಯೂಟ್ಯೂಬ್ ಅಲ್ಲಿ ಹೇಳಿದೀನಿ ಅದನ್ನ, ಮೊನ್ನೆ ವಿಡಿಯೋದಲ್ಲಿ ಹೇಳಿದೀನಿ. ಈಗ ಹೇಳಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಹೆಲ್ಮೆಟ್ ಏನೋ ಗಿವ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ಯಾರು. ಸೊ ಗಿವ್ ಅವೇ ಕೊಡ್ತಾನಂತೆ. ಸೊ ನೋಡಿ, ಜಸ್ಟ್ ಲೈಕ್ ಏನ್ ಗೊತ್ತಾ, ಹೋಗಿ ಸಪೋರ್ಟ್ ಮಾಡಿ. ವಿಡಿಯೋಸ್ ಮಾಡ್ತಿದ್ದಾನೆ, ಬಟ್ ಏನಂತಂದ್ರೆ ಆಲ್ಮೋಸ್ಟ್ ಬರೀ ಸ್ವಿಗ್ಗಿದೇ ಮಾಡ್ತಿದ್ದಾನೆ. ನಾನು ಮೊದ್ಲು ಹಿಂಗೆ ಮಾಡ್ತಿದ್ದೆ, 1.5 ವರ್ಷ 2 ವರ್ಷ ಸ್ವಿಗ್ಗಿನೇ ಮಾಡ್ತಿದ್ದೆ. ಮಾಡಿ ನನಗೆ ಬೇಜಾರಾಗ್ಬಿಟ್ಟು ಅದಾದ್ಮೇಲೆ ನಾನು ಬೇರೆ ಬೇರೆ ಯಾಕೆ ಮಾಡ್ತಾ ಅಂದ್ರೆ ಪ್ರಮೋಷನ್ ಬರ್ತಾ ಇದೆ guys, ಅದಕ್ಕೆ ಮಾಡ್ತಾವೆ. ಬಿಟ್ರೆ ಸ್ವಿಗ್ಗಿನೇ ಮಾಡ್ತಿದ್ದ ಅವನು, ಪ್ರಮೋಷನ್ ಬರ್ತಾ ಇದೆ ನಮ್ಗೆ ಯಾವ್ದು ಪ್ರಮೋಷನ್ ಬರ್ತಾ ಇಲ್ಲ. ಇಲ್ಲ ನಮ್ಗೆ ಯಾವ್ದು ಪ್ರಮೋಷನ್. ನಾನೇ ಪ್ರಮೋಷನ್ ಕೊಡ್ತೀನಿ, ಮಾಡ್ತೀಯಾ? ಮಾಡ್ತೀನಿ ಅಂತ ಕೇಳೈತೆ. ಮಾಡ್ತೀಯಾ? ಮಾಡ್ತೀನಿ. ನಂದೊಂದ್ ಸಾಮಾನ್ ಐತೆ, ಅದನ್ನ ಪ್ರಮೋಟ್ ಮಾಡ್ಬೇಕು. ಯಾವ ಸಾಮಾನಪ್ಪ? ಐಟಮ್. ಯಾವ ಐಟಮ್? ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದ್ ಐಟಮ್ ಇಡ್ತೀನಿ, ಸಾಮಾನು ಅಂತ. ಅದ್ರ ಹೆಸರು ಸಾಮಾನು, ಅದನ್ನ ಪ್ರಮೋಷನ್ ಮಾಡ್ಬೇಕು. ನಾನು ಮಾಡಿ ಮನೆ ನಡಿ ಟೀ ಕುಡ್ಸ್ಬಿಡಿ ಸಾ. ಲೋ ಇವ್ನು ಯಾರೋ ಯಾವಾಗೂ ತಪ್ಪಾಗೆ ತಿಳ್ಕೊಂತೀಯಲ್ಲೋ. ನಾನು ಹೆಲ್ಮೆಟ್ಸ್ ಮತ್ತೆ ಅದು ಇದು ಮಾಡೋಣ ಅನ್ಕೊಂಡಿದೀನಿ. ಆ ಸಾಮಾನುಗಳನ್ನ ಪ್ರಮೋಟ್ ಮಾಡ್ಬೇಕು. ಆ ಸಾಮಾನುಗಳು ಮಾಡ್ತೀನಿ, ಬೇರೆ ಸಾಮಾನು ಮಾಡಲ್ಲ. ಅರ್ಥ ಮಾಡ್ಬೋದು.